ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 19/5/2026ಕ್ಕೆ DSCRT ಅಂದ ಒಂದು ಸೇತುಬಂಧ ಕಾರ್ಯಕ್ರಮದ ಕುರಿತು ಹೊಸದಾಗಿರ್ತಕ್ಕಂಥ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ತುಂಬ ಬದಲಾವಣೆಗಳನ್ನು ಮಾಡಿದ್ದಾರೆ. ಆ್ಯಸ್ ಇಟ್ ಈಸ್ ನಾವು ಪ್ರೀವಿಯಸ್ ಇಯರ್ ನೋಡಿದರೆ ಸುಮಾರಾಗಿರ್ತಕ್ಕಂಥ ಸೇತುಬಂಧದಲ್ಲಿ ಕಾರ್ಯಚಟುವಟಿಕೆ ಇತ್ತು. ಬಟ್ ಇವಾಗಿನ ಸುತ್ತೋಲೆ ನೋಡಿದರೆ ಸರಳೀಕರಣ ಮಾಡಿದ್ದಾರೆ, ಭಾಳ ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ. ಸೊ ಲಾಸ್ಟ್ ಇಯರ್ಗಿಂತ ವರ್ಕ್ ಬರ್ಡನ್ ಏನಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಇದೆ, ವರ್ಕ್ ಇದೆ ಬಟ್ ಸ್ವಲ್ಪ ಕಡಿಮೆ ಇದೆ. ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ವೀಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತೀನಿ. ಸೊ ನಮ್ಮಲ್ಲಿ 4th ಇಂದ 10th ವರೆಗೆ DSCRT ಎಲ್ಲ ಬಿಟ್ಟಿರ್ತಕ್ಕಂಥ ಹೊಸ FLN ಮತ್ತು LOS ಬಿಟ್ಟಿದ್ದಾರೆ. ಅದರ ಪ್ರಕಾರ ನಿಮಗೆ ಕ್ವಶನ್ ಪೇಪರ್ಗಳನ್ನ ಸಿಗ್ತವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು. ಓಕೆನಾ? ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ, ಏನೆಲ್ಲ ಹೊಸದಾಗಿದೆ ಅಂತಕ್ಕಂಥದ್ದನ್ನು ನೋಡುವ. ಸೊ ಫಸ್ಟ್ ನಿಮಗೆ ಗೊತ್ತಿರ್ತಕ್ಕಂಥದ್ದು 2026-27ನೇ ಸಾಲಿಗೆ ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿಯ 1ನೇ ತರಗತಿಗೆ ವಿದ್ಯಾಪ್ರವೇಶ ಇದೆ. 2 ಮತ್ತು 3ನೇ ತರಗತಿಗೆ ಸೇತುಬಂಧ ಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ SSKದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ, ಅದನ್ನು ನೋಡಿ. ಸೆಕೆಂಡ್ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಸ್ಟ್ಯಾಂಡರ್ಡ್ಗೆ 30 ದಿನಗಳ ವಿದ್ಯಾಪ್ರವೇಶ ಇರ್ತದೆ. 2ರಿಂದ 10ನೇ ತರಗತಿಯವರಿಗೆ 15 ದಿನಗಳ ಸೇತುಬಂಧ ಕಾರ್ಯಕ್ರಮ ಇರ್ತದೆ. ಲಾಸ್ಟ್ ಇಯರು ಕೂಡ 15 ದಿನ ಇತ್ತು. ಸೊ ಇವಾಗೂ ಕೂಡ 15 ದಿನ ಇದೆ. ನೆಕ್ಸ್ಟ್ ಬೈಲ್ಯಾಂಗ್ವಲ್ ಪಠ್ಯಕ್ರಮ ಅನುಸರಿಸ್ತಕ್ಕಂಥ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿಗೆ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಸಂಬಂಧಿತ ಚಟುವಟಿಕೆಗಳನ್ನು ಈ ಕಚೇರಿಯಿಂದ ಹೊರಡಿಸುವ ಸುತ್ತೋಲೆಯಂತೆ ಕ್ರಮವಹಿಸುವುದು. ಸೊ ಇವಾಗ ಅವರು ಹೊಸದಾಗಿ ಟ್ರಾನ್ಸಿಷನ್ ಪೀರಿಯಡ್ ಅಂತ ಬಿಡ್ತಾರೆ. ಸೊ ಇದು ವಿಶೇಷವಾಗಿ ಭಾಷಾಂತರ ಅನುವಾದಕ್ಕೆ ಸಂಬಂಧಪಟ್ಟಂತೆ 1 to 5 ಸ್ಟ್ಯಾಂಡರ್ಡ್ಗೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 1-2 ಡೇಸಲ್ಲಿ ಬರ್ಬೋದು, ಅದನ್ನು ಪ್ರಕಾರ ನೋಡಿ. ಆಮೇಲೆ 4ರಿಂದ 10ನೇ ತರಗತಿಯವರೆಗೆ 15 ದಿನಗಳ ಸೇತುಬಂಧ ಕಾರ್ಯಕ್ರಮ ಈ ಹಿಂದಿನಂತೆ ಇದೆ. ಇಲ್ಲಿ ಹೊಸದಾಗಿ ಕೊಟ್ಟಿದ್ದಾರೆ ಅವರು. ಏನಿದೆ ನೋಡಿ, ಈ ಪಾಯಿಂಟ್ ಮಾತ್ರ ಈ ವರ್ಷದಲ್ಲಿರ್ತಕ್ಕಂಥದ್ದು. ನೈದಾನಿಕ ಅಥವಾ ಅವಲೋಕನ ಪರೀಕ್ಷೆ, ಡಯಾಗ್ನೋಸ್ಟಿಕ್ ಟೆಸ್ಟ್, ಓಕೆ, 2 ಸ್ವರೂಪದ ಪ್ರಶ್ನೆಗಳನ್ನು ಹೊಂದಿರಬೇಕು. 40% FLN ಇರಬೇಕು. 60% ಹಿಂದಿನ ತರಗತಿಗಳಿಗೆ ಗಳಿಸಬಹುದಾದ ಅಪೇಕ್ಷಿತ ಕಲಿಕಾ ಫಲಗಳನ್ನು ಆಧರಿಸಿದ ಪ್ರಶ್ನೆಗಳು. ಸೊ ಮೊದಲೆಲ್ಲ ನಾವು ಸಾಮರ್ಥ್ಯ ಅಂತ ಅಂತಿದ್ದೀವಿ, ಕಾಂಪಿಟೆನ್ಸೀಸ್. ಇವಾಗ ಏನು ಹೇಳಿದ್ದಾರೆ? ಅಪೇಕ್ಷಿತ ಕಲಿಕಾ ಫಲಗಳು ಅಂತ ಹೇಳಿದ್ದಾರೆ. ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳ್ತಾರೆ. LOs ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಓಕೆನಾ? ಇವಾಗ ನಾವೇನು ಮಾಡಬೇಕು? FLN ಪ್ಲಸ್ LOಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ತಯಾರು ಮಾಡಬೇಕು. ಸಾಮರ್ಥ್ಯ ಅನ್ನೋದು ಹೋಯಿತು. 4ರಿಂದ 10ನೇ ತರಗತಿಗಳ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳ ಪಟ್ಟಿಯನ್ನು ಅನುಬಂಧಿಸಿದೆ, ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಅವರೇ ಯಾವ ಕಲಿಕಾಫಲಕ್ಕೆ ಯಾವ LOಗೆ ಎಷ್ಟು ಪ್ರಶ್ನೆಗಳನ್ನು ಹಾಕಬೇಕು, 10 ಪ್ರಶ್ನೆಗಳನ್ನು ರೆಡಿ ಮಾಡಬೇಕಾಗಿದೆ, ಅವರೇ ಕೊಟ್ಟಿದ್ದಾರೆ. ಆ ಥರನಾಗಿ ನಾವೇನು ಮಾಡಬೇಕು? LBಗಳ ಸಹಾಯದಿಂದ ಆಗಿರ್ಬೋದು ಮತ್ತು ಟೆಕ್ಸ್ಟ್ ಬುಕ್ಗಳ ಸಹಾಯದಿಂದ ಪ್ರಶ್ನೆ ಪತ್ರಿಕೆಗಳ ರಚನೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಈ FLNಗೆ ಸಂಬಂಧಪಟ್ಟಂತೆ ಕಲಿಕಾಫಲಗಳು ಮತ್ತು ಅಪೇಕ್ಷಿತ ಕಲಿಕಾಫಲಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ತಮ್ಮ ತರಗತಿಯ ಪರಿಸರಕ್ಕೆ ಅನುಗುಣವಾಗಿ ಸೇತುಬಂಧ ಉಪಕ್ರಮವನ್ನು ಪೂರ್ವ ಪರೀಕ್ಷೆ, ಪರಿಹಾರ ಬೋಧನೆ, ಸಾಫಲ್ಯ ಪರೀಕ್ಷೆಯನ್ನು ಆಯೋಜಿಸುವುದು. ಇಲ್ಲಿ ಟೀಚರ್ಸೇ ಏನಪ್ಪ ಅಂತಂದರೆ ಸ್ವತಂತ್ರರು. ಇಲ್ಲಿ ಕೇವಲ ಅವ್ರು ಏನು ಮಾಡಿದ್ದಾರೆ? FLN ಪಟ್ಟಿ ಕೊಟ್ಟಿದ್ದಾರೆ, ಅಪೇಕ್ಷಿತ ಕಲಿಕಾಫಲಗಳ ಕೊಟ್ಟಿದ್ದಾರೆ. ಅದನ್ನು ಆಧರಿಸಿ ನೀವೇನು ಮಾಡಬೇಕು? ಸೇತುಬಂಧಕ್ಕೆ ಪೂರ್ವ ಪರೀಕ್ಷೆ, ಪರಿಹಾರ ಬೋಧನೆಯ ಕಾರ್ಯಯೋಜನೆ, ಸಾಫಲ್ಯ ಪರೀಕ್ಷೆಯನ್ನು ರೆಡಿಯನ್ನು ಮಾಡಬೇಕು. ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ನಡೆಸಲು FLNಗೆ 4 ಪ್ರಶ್ನೆ, ಆಮೇಲೆ LOಗಳಿಗೆ ಸಂಬಂಧಪಟ್ಟಂತೆ 6 ಪ್ರಶ್ನೆಗಳು, ಒಟ್ಟು 10 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡೋದು. ಇದು ವೆರಿ ಇಂಪಾರ್ಟೆಂಟ್. ಸೊ ಮೊದಲಿಗೆ ನಾವೇನು ಮಾಡ್ತಿದ್ದೀವಿ? 15 ಲಿಖಿತ, 5 ಮೌಖಿಕ ಅಂತ ಮಾಡಿ 20 ಪ್ರಶ್ನೆಗಳನ್ನು ಮಾಡ್ತಿದ್ದೀವಿ. ಮಿನಿಮಮ್ 20 ಅದರಲ್ಲಿ ಲಿಖಿತ ಪ್ರಶ್ನೆಗಳು ಇರ್ತಿದ್ದು, ಮೌಖಿಕ ಪ್ರಶ್ನೆಗಳು ಇರ್ತಿದ್ದು, ಪ್ರಾಯೋಗಿಕ ಕಾರ್ಯನಿರ್ವಹಣಾ ಆಧಾರಿತ ಪ್ರಶ್ನೆಗಳನ್ನು ನಾವು ರೆಡಿ ಮಾಡ್ತಿದ್ದೀವಿ. ಇವಾಗ ಏನಿಲ್ಲ, ಜಸ್ಟ್ ಓನ್ಲಿ 10 ರಿಟರ್ನ್ ಕ್ವಶನ್ ಪೇಪರೇ ಮಾಡೋದು. ಇನ್ನೂ ಹೆಚ್ಚು ನೀವು ಬಳಕೆ ಮಾಡ್ಬೋದು. ಓಕೆ, ಬಟ್ ಡಾಕ್ಯುಮೆಂಟೇಷನ್ ಪರ್ಪಸಿಂದ ಕೇವಲ 10 ಕ್ವಶನ್ಸನ್ನು ರೆಡಿ ಮಾಡೋದು. 4 FLNಗೆ ಸಂಬಂಧಪಟ್ಟಂತೆ, 6 LOಗಳಿಗೆ ಸಂಬಂಧಪಟ್ಟಂತೆ. ಕಲಿಕಾಫಲಗಳ ಗಳಿಕೆಯನ್ನು ದೃಢೀಕರಿಸಲು ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಇದ್ದಲ್ಲಿ ಪ್ರಶ್ನೆಗಳನ್ನು ಮೌಖಿಕವಾಗಿ ಕೇಳೋದು. ಈ 10 ಲಿಖಿತವಾಗಿ ಕೇಳಿ ದಾಖಲೆ ಇಡೋದು. ಬಟ್ ಇನ್ನೂ ನೀವು ಹೆಚ್ಚು ಕೇಳಬೇಕಾಗಿತ್ತಂದರೆ ನೀವೇ ಓರಲ್ ಆಗಿ ಕ್ವಶನ್ಸ್ಗಳನ್ನು LOಗಳ ಮೇಲೆ ಪ್ರಿಪೇರ್ ಮಾಡಿ ಇನ್ನಷ್ಟು ನೀವೇನು ಮಾಡ್ಬೋದು? ಮಗುವಿನ ಕಲಿಕೆಯನ್ನು ದೃಢೀಕರಣಕ್ಕೆ ಶಿಕ್ಷಕರು ಸಮಗ್ರವಾಗಿರ್ತಕ್ಕಂಥ ಪ್ರಶ್ನಕೋಟಿಯನ್ನು ರಚನೆ ಮಾಡ್ಬೋದು. ಪೂರ್ವ ಪರೀಕ್ಷೆ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವಾಗ ಪ್ರಶ್ನಾವಾರು ಮೌಲ್ಯಮಾಪನವನ್ನು ಮಾಡೋದು. ಈ 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಕ್ವಶನ್ ವೈಸ್ ಅನಲೈಸ್ಗಳನ್ನು ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸಿದ್ದಲ್ಲಿ A, ಓಕೆ, ಅಪೂರ್ಣ ಭಾಗಶಃ ಉತ್ತರವಿದ್ದಲ್ಲಿ B ಎಂದು ಗುರುತಿಸಿ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ SAPಯನ್ನು ದಾಖಲಿಸುವುದು. ಸೊ ಮುಂಚೆ ನಾವು ಏನು ಮಾಡ್ತಿದ್ದೀವಿ ಅಂದರೆ A ಮತ್ತು B. ಸೊ ಎಲ್ಲರಿಗೂ ಗೊತ್ತಿದೆ, ಪೂರ್ಣ ಉತ್ತರ, ಭಾಗಶಃ ಸರಿ ಉತ್ತರ.
ಓಕೆ, ಪೂರ್ಣ ಉತ್ತರ ಭಾಗಶಃ ಸರಿ ಉತ್ತರಕ್ಕೇ ಎ ಕೊಡ್ತಿದ್ದೀವಿ. ಬಿ ಅಂದರೆ ತಪ್ಪು ಉತ್ತರ ಮತ್ತು ನಿರುತ್ತರ, ಅಂದರೆ ಅಟೆಂಪ್ಟೇ ಮಾಡೋದಿಲ್ಲ, ನಾವೇನು ಮಾಡ್ತಿದ್ದೀವಿ ಬಿ ಕೊಡ್ತಿದ್ದೀವಿ. ಇಲ್ಲಿ ಸ್ವಲ್ಪ ಏನು ಮಾಡಿದ್ದಾರೆ ನೋಡಿ, ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸಿದಲ್ಲಿ ಮಾತ್ರ ಎ, ಫುಲ್ ಕರೆಕ್ಟ್ ಇದ್ದರೆ ಮಾತ್ರ ಎ ಕೊಡಬೇಕು, ಭಾಗಶಃ ಅಪೂರ್ಣ ನಿರುತ್ತರ ಇದ್ದರೆ ಬಿ ಅಂತಲೇ ಕೊಡಬೇಕು. ಇದು ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಅದನ್ನು ನೋಡಿಕೊಡ್ರಿ. 2026-27ನೇ ಸಾಲಿಗೆ ಶಾಲಾ ಶೈಕ್ಷಣಿಕ ಯೋಜನೆ ನಮೂನೆಗಳನ್ನು ಪರಿಷ್ಕರಿಸಲಾಗಿದ್ದು SAP ಪರಿಷ್ಕೃತವಾಗಿ ಅನುಬಂಧಿಸಿದೆ. ಸೊ ಇದನ್ನೇ ಬಹಳ ದೊಡ್ಡ ತಲೆಬೇನಿತ್ತು SAPಗಳನ್ನು ಮಾಡುವಾಗ. ಶಾಲಾ ಶೈಕ್ಷಣಿಕ ಸ್ಕೂಲ್ ಅಕಾಡೆಮಿಕ್ ಪ್ಲ್ಯಾನ್ ಮತ್ತು ಫಾರ್ಮ್ಯಾಟ್ ಚೇಂಜ್ ಮಾಡಿದ್ದಾರೆ. 4A 4B ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ಪರಿಹಾರ ಬೋಧನೆ ಕಾರ್ಯಯೋಜನೆ ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ, ನೀವು ಅದನ್ನು ಪರಿಷ್ಕೃತವಾಗಿ ಅಪ್ಡೇಟ್ಗಳನ್ನು ಮಾಡಬೇಕು. 4ರಿಂದ 10ನೇ ತರಗತಿಯವರೆಗಿನ ಪ್ರಶ್ನೆ ಪತ್ರಿಕೆಯ 1ರಿಂದ 4ನೇ ಪ್ರಶ್ನೆಗಳಲ್ಲಿ ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳನ್ನು FLN ಸಾಧಿಸದೇ ಇರುವ ವಿದ್ಯಾರ್ಥಿಗಳು ಎಂದು ಗುರುತಿಸುವುದು. ಈ 10 ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡ್ತೀರಿ, 10 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ. ಅದರಲ್ಲಿ ಫಸ್ಟ್ 4 ಪ್ರಶ್ನೆಗಳು FLNಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರಬೇಕು. ಈ FLNಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ 4ರಲ್ಲಿ ಕೂಡ ಸಾಧಿಸದೇ ಇತ್ತಂದರೆ ಆ ಹುಡುಗವನ್ನು ನಾವೇನು ಮಾಡೋದು, FLNನ ಮಗು ಅಂತ ಗುರುತಿಸೋದು. ನೆಕ್ಸ್ಟ್ 5ರಿಂದ 10 ಪ್ರಶ್ನೆಗಳಲ್ಲಿ ಬಿ ಗ್ರೇಡ್ ಪಡೆದಿರುವ ಮಗುವನ್ನು ನಾವೇನು ಮಾಡ್ತೀವಿ, ಕಲಿಕಾ ಅಂತರ ಇರುವ ವಿದ್ಯಾರ್ಥಿ ಅಂತ ಗುರುತಿಸೋದು. ಓಕೆ, ಸೊ ಇಲ್ಲಿದೆ ನೋಡಿ ಲರ್ನಿಂಗ್ ಗ್ಯಾಪ್ ಸ್ಟೂಡೆಂಟ್. ಸೊ ನಾವು ಪರಿಹಾರ ಬೋಧನೆ ಮಗು ಅಂತ ಹೇಳ್ತಿದ್ದೀವಿ. ಇವಾಗ ಮತ್ತೆ ಹೊಸ ಪದಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಕಲಿಕಾ ಅಂತರ ಇರುವ ವಿದ್ಯಾರ್ಥಿ ಅಂತ ಗುರುತಿಸೋದು. ಒಂದು FLN ಮಗು ಆಗಬೇಕು, ಇನ್ನೊಂದು ಕಲಿಕಾ ಅಂತರದ ಮಗು ಅಂತ ಆಗಬೇಕು. ಎರಡು ಥರನಾಗಿ ಮಕ್ಕಳನ್ನು ನಾವೇನು ಮಾಡ್ತೀವಿ, ಸೇತುಬಂಧ ಪರೀಕ್ಷೆ ಆದ ನಂತರ ಗುರುತಿಸ್ತೀವಿ. ಮೌಲ್ಯಮಾಪನವನ್ನು ಆಧರಿಸಿ ಮಕ್ಕಳ ಕಲಿಕೆಯನ್ನು FLN ಪ್ರಗತಿ ಮತ್ತು ಅಪೇಕ್ಷಿತ ಕಲಿಕೆಯನ್ನು SAPನ 4A ಮತ್ತು 4Bಯಲ್ಲಿ ದಾಖಲಿಸೋದು. ಇದು ಇಂಪಾರ್ಟೆಂಟ್. ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳ ಮಾಹಿತಿಯನ್ನು SAPನ 5A ಮತ್ತು 5Bಯಲ್ಲಿ ದಾಖಲಿಸಿರಿ. FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಪ್ರತ್ಯೇಕವಾಗಿ ರೂಪಿಸಿಕೊಂಡು ಬಿ ಗ್ರೇಡ್ ಪಡೆದಿರುವ ವಿದ್ಯಾರ್ಥಿಗಳ ಪರಿಹಾರ ಬೋಧನೆಯನ್ನು ಕಾರ್ಯಗಳನ್ನು ಕೈಗೊಳ್ಳೋದು. ಇದು ನಿಮಗೆ ಗೊತ್ತಿರತಕ್ಕಂಥದ್ದೇ. ಆಮೇಲೆ ಇಲ್ಲಿ ಯಾವ ತರನಾಗಿರ್ತಕ್ಕಂಥ ಕಾರ್ಯಯೋಜನೆಯನ್ನು ಹೊಂದಬೇಕು ಅನ್ನೋದನ್ನು ಸೇತುಬಂಧ ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ. ಪರಿಹಾರ ಬೋಧನೆ, ಸೊ 15 ಡೇಸಲ್ಲಿ ನಾವು ರಿಮಿಡಿಯಲ್ ಟೀಚ್ ಮಾಡಬೇಕು. ನೀವು DSCRTಯಲ್ಲಿ ಸೇತುಬಂಧದಲ್ಲಿ ಹೋದರೆ ಪ್ರತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವೇನು ಮಾಡ್ಬೋದು, ರೂಪಿಸ್ಕೊಳ್ಬೋದು. ಇಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಕಲಿಕಾ ಅನುಭವವನ್ನು ಆಧರಿಸಿ ರಸಪ್ರಶ್ನೆ, ಲಿಖಿತ, ಮೌಖಿಕ ಪ್ರಶ್ನೋತ್ತರ, ಸರಳ ಯೋಜನೆ, ಸರಳ ಚಟುವಟಿಕೆ, ಅಭ್ಯಾಸ ಹಾಳೆ, ಗೃಹಪಾಠಗಳನ್ನು ನೀಡಿ ಸಹಿತ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನೇ ನಾನು ಏನು ಮಾಡ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ್ಯಸ್ ಇಟ್ ಈಸ್ ಅದೇ ಹಾಡು ಅದೇ ಕತೆ ಇರ್ತಕ್ಕಂಥದ್ದಿದೆ. ಸೊ ವಿಶೇಷವಾಗಿರ್ತಕ್ಕಂಥ ಈ ವರ್ಷದ ಸೇತುಬಂಧ ಸ್ವಲ್ಪ ಈಸಿ ಅನಿಸಿತು. ಒಂದು 10 ಪ್ರಶ್ನೆಗಳಿದ್ದಾವೆ. ಆಮೇಲೆ FLNಗೆ ಮತ್ತು ಕಲಿಕಾ ಅಂತರದ ಮಗು ಅಂತ ಗುರುತಿಸ್ಲಿಕ್ಕೆ ಇರ್ತಕ್ಕಂಥ ಯೋಜನೆ ಇದ್ದಾವೆ. ಮತ್ತು ಈ ಸರಿ ಅವರೇ ಅನುಬಂಧದಲ್ಲಿ ಯಾವ ಕಲಿಕಾ ಫಲಗಳ ಮೇಲೆ ಎಷ್ಟು ಪ್ರಶ್ನೆಗಳನ್ನು ರಚನೆ ಮಾಡಬೇಕಂತ ಕೊಟ್ಟಿದ್ದಾರೆ. ಅದನ್ನು ಈಸಿಯಾಗಿ ಮಾಡಿದರೆ ವರ್ಷದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳಿಗೆ ಮಕ್ಕಳನ್ನು ನಾವೇನು ಮಾಡ್ಬೋದು, ರೆಡಿ ಮಾಡ್ಬೋದು. SAPನ ಪರಿಷ್ಕರಣೆಗಳನ್ನು ಕೂಡ ಮಾಡಿದ್ದಾರೆ, ಅಲ್ಲಿನೂ ಕೂಡ ಫಾರ್ಮ್ಯಾಟ್ಗಳನ್ನು ಇಟ್ಟಿದ್ದಾರೆ. ಸೇತುಬಂಧ ಅಂತಕ್ಕಂಥ DSCRTಯ ಒಂದು ಇದೆ, ಅದರಲ್ಲಿ ಹೋಗಿ ನೀವೇನು ಮಾಡ್ಬೋದು, ಪರಿಹಾರ ಬೋಧನೆಗೆ ಕಾರ್ಯಯೋಜನೆಗಳನ್ನು ತೆಗಿಬೋದು. ಇಷ್ಟು ಶಿಕ್ಷಕರು ಮಾಡ್ತಕ್ಕಂಥದ್ದಿತ್ತು. ಸೊ ಬಾಕಿ ಎಲ್ಲ ನಿಮ್ಮ ಉಸ್ತುವಾರಿ ಅಧಿಕಾರಿಗಳು, ಅನುಷ್ಠಾನ ಅಧಿಕಾರಿಗಳಿಗಿರ್ತಕ್ಕಂಥ ಸುತ್ತೋಲೆಗಳಿದ್ದಾವೆ. ಅದನ್ನೇ ಬೇಕಾದರೂ ಸಹಿತ ತಾವುಗಳು ಜಸ್ಟ್ ನೋಡ್ಕೊಳ್ಬೋದು. ಅದೇನಿಲ್ಲ, ಜಸ್ಟ್ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಅವ್ರು ಏನು ಮಾಡೋದಿದ್ದಾರೆ, ಉಸ್ತುವಾರಿ ಮಾಡಿ ಮೇಲ್ವಿಚಾರಣೆಯನ್ನು ಮಾಡಿ ಮಾರ್ಗದರ್ಶನ ಮಾಡಲಿಕ್ಕೆ ಹೇಳಿದ್ದಾರೆ. ಒಟ್ಟಾರೆ ಸುತ್ತೋಲೆ ವಿಶೇಷ ಇದೆ. ಸೊ ಹೊಸದಾಗಿರ್ತಕ್ಕಂಥ ಸೇತುಬಂಧವನ್ನು ಪ್ರಿಪೇರ್ ಮಾಡಿದ್ದಾರೆ. ಅದನ್ನು ನೀವು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ನಮ್ಮ ಮೇಲಿದೆ. ಪ್ರಶ್ನೆ ಪತ್ರಿಕೆಗಳನ್ನು ಅವೈಲೇಬಲ್ ಮಾಡ್ತಾರೆ. ಸೊ ಯಾರಿಗೆಲ್ಲ ಬೇಕಾದವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.